ಐದು ಎಂದರೆ ಪಂಚಾಚಾರ್ಯರ ಪೀಠವು ನೋಡಮ್ಮ. ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದನು ಬರಮ್ಮ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ಬೆಳಗ್ಗೆನೇ 8 ಗಂಟೆಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 8ರಿಂದ ಸಾಯಂಕಾಲದವರೆಗೂ ಏನೇನಿರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ಚಕ್ಲಿನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಇದೆಲ್ಲ ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಗಿಡಗಳು, ದಾಸವಾಳ, ನಿಂಬೆ ಗಿಡ, ಸೀತಾಫಲ ಗಿಡ, ತೆಂಗಿನ ಗಿಡ ಎಲ್ಲವೂ ಇವೆ ಇಲ್ಲಿ. ಇದು ನೋಡ್ರಿ ಬಿಳಿ ದಾಸವಾಳದ ಗಿಡ ಇದು. ಆದರೆ ಇದರಲ್ಲಿ ನೋಡಿ ಕೆಂಪು ದಾಸವಾಳನೂ ಕೂಡ ಬಿಟ್ಟಿದೆ. ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಗಿಡ. ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಬಿಳಿ ದಾಸವಾಳ, ಅದರ ಕೆಳಗೇನೆ ಈ ಒಂದು ಕಲರ್ ದಾಸವಾಳನೂ ಕೂಡ ಬಂದಿದೆ ಇದರಲ್ಲಿ, ಈ ಗಿಡದಲ್ಲಿ ನೋಡಿ. ಇದು ದಾಸವಾಳ ಹೂವಿನ ಒಂದು ಗಿಡ ಇದು. ಇದನ್ನು ಹಚ್ಚುವಾಗ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಎಷ್ಟು ಬೇಗ ಮೊಗ್ಗು ಬಂದಿದೆ ನೋಡಿ. ಹಾಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ. ಅತಿ ಬೇಗ ಮೊಗ್ಗಾಗಿದೆ. ಇದರಲ್ಲಿ ಒಂದು 3ರಿಂದ 4 ಮೊಗ್ಗನ್ನು ಇಟ್ಟಿದೆ. ತುಂಬ ಚೆನ್ನಾಗಿ ಕಾಣ್ತಿದ್ದರೆ ಈ ಗಿಡ ನೋಡಿ. ಈ ಒಂದು ಸಸಿಯನ್ನು ನಾನು ಹಚ್ಚುವಾಗ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಇವಾಗ ನೋಡ್ರಿ ಆಲ್ರೆಡಿ ಹೂ ಬಿಟ್ಟಿದೆ. ಇದು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿ. ಇವಾಗ ನೋಡಿ ಚಿಕ್ಕದಾದಂಥ ಮೊಗ್ಗುಗಳನ್ನು ಕೂಡ ಇಟ್ಟಿದ್ದೆ. ಹಾಗೆ ನೋಡಿ ಇಲ್ಲಿ ಹೂ ಕೂಡ ಅರಳುತ್ತಾ ಇದೆ. ಇವು ನೋಡ್ರಿ ನಮ್ಮ ಹಿತ್ತಲಲ್ಲಿ ಇರ್ತಕ್ಕಂಥ ಗಿಡಗಳು, ದಾಸವಾಳ ಗಿಡ, ಚೆಂಡು ಹೂವಿನ ಗಿಡ, ಹಾಗೆ ಸೀತಾಫಲ ಗಿಡ, ನಿಂಬೆ ಗಿಡ, ಬಿಳಿ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ಮಳೆಗಾಲದಿಂದ ತುಂಬ ಚೆನ್ನಾಗಿ ಕಾಣ್ತಾವ್ರಿ ನೋಡ್ರಿ. ಇಲ್ಲಿ ಕಟ್ಗಿ ಬತ್ತಿ ಕಟ್ಗಿ ಬಾನೂರ್ ಬಸವನೂರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ಎದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ, ಇದು ಹುಡುಗರಾಟವಮ್ಮ, ಇದು ಮಕ್ಕಳಾಟವಮ್ಮ. ಐದು ಎಂದರೆ ಪಂಚಾಚಾರ್ಯರ ಪೀಠವು ನೋಡಮ್ಮ. ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದನು ಬರಮ್ಮ. ಐದು ಎಂದರೆ ಪಂಚಾಚಾರ್ಯರ ಪೀಠವು ನೋಡಮ್ಮ. ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನು ಬರಮ್ಮ. ಇದು ಮೇಕೆ. ಇದು ಹಾಲು ಕೊಡುತ್ತೆ. ಇದರ ಹಾಲು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದ್ರಿ. ಪ್ರತಿಯೊಂದು ಔಷಧಿಗೂ ಕೂಡ ಈ ಒಂದು ಮೇಕೆ ಹಾಲನ್ನು ಯೂಸ್ ಮಾಡ್ತಾರೆ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ ಅಂತ ಹೇಳಿ ಹುಲ್ಲನ್ನು. ಶೇಂಗಾ ಸೊಪ್ಪಿದು. ನಮ್ಮ ಹಳ್ಳಿ ಜೀವನ ತುಂಬ ಚಂದ ರೀ ನೋಡಲಿಕ್ಕೆ. ಹಾಗೆಯೇ ಪೂಜೆ ಕೂಡ ಆಯ್ತು ರೀ. ಎಲ್ಲ ಕೆಲಸ ಮುಗೀತು. ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿದೆ. ಇವಾಗ ಚಕ್ಲಿಯನ್ನು ಮಾಡ್ಬೇಕ್ರಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿ ಮತ್ತು ಪುಟಾಣಿಯನ್ನು ಮಿಕ್ಸ್ ಮಾಡಿ ಗಿರಣಿಗೆ ಹಾಕಿಸ್ಕೊಂಬಂದು ಇಟ್ಕೊಂಡಿನಿ. ಇವಾಗ ಜಲ್ಡಿಯಿಂದ ಸಾಣಿಸಿದ್ದೀನಿ. ಇದಕ್ಕೆ ಈಗ ನಾನು ಅಚ್ಚ ಖಾರದ ಪುಡಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬಿಸಿನೀರನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರುಚಿಕಟ್ಟಾಗಿ. ಈಗ ಇಲ್ಲಿ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರ ಹಸಿ ಮೆಣಸಿಕಾಯಿ ಬೇಕಾದ್ರೆ ಹಾಕೋಬೋದು, ಇಲ್ಲ ಅಚ್ಚ ಖಾರದ ಪುಡಿ ಆದರೂ ಹಾಕೋಬೋದು. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಇದಕ್ಕೆ ಮತ್ತೆ ಬೇರೆ ಏನೂ ಹಾಕೋದಿಲ್ಲ.
ಇವಾಗ ನೋಡಿ ಇದಕ್ಕೆ ಕಾಸಿ ಇಟ್ಕೊಂಡಂತ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಈ ತರ ಎಣ್ಣೆ ಸ್ವಲ್ಪ ಕಾಸಿ ಹಾಕೋಬೇಕ್ರಿ. ಆನಂತರ ಬಿಸಿನೀರಿಂದ ಇದನ್ನ ಕಲಸ್ಕೊಂತ ಹೋಗ್ಬೇಕು. ಇವಾಗ ನೋಡ್ರಿ ಜೀರಿಗೆನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿನೀರನ್ನ ಕಾಸಿಟ್ಕೊಂಡಿದ್ದೀನಿ. ಇವಾಗ ಈ ಬಿಸಿನೀರನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಕಲಸ್ಕೊಳ್ತೇನ್ರಿ. ನೋಡಿ ಇಲ್ಲಿ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು. ಕೆಲವರು ಮೊದಲೇ ಬಿಸಿನೀರನ್ನು ಹಾಕ್ಕೊಂಡಿರ್ತಾರೆ. ನಂದು ಹಿಟ್ಟು ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಬರ್ತಾವ್ರಿ ಚಕ್ಲಿ. ನೋಡ್ತಾ ಇದ್ದೀರಲ್ಲ ನೀವು, ಈ ಥರ ನಾನು ಸ್ಪೂನಲ್ಲಿ ಕಾಡಿಸ್ಕೊಂಡು ಆನಂತರ ಕೈಲೇ ಹಿಟ್ಟನ್ನು ನಾದ್ಕೊಂಡ್ಬಿಡ್ತೀನಿ. ಯಾವ ಹದಕ್ಕೆ ನಾದ್ಕೋಬೇಕಂತ ಹೇಳಿದ್ರೆ ಚಪಾತಿ ಹಿಟ್ಟಿನ ಒಂದು ಹದಕ್ಕೆ ನಾವು ನಾದ್ಕೋಬೇಕು ಇದನ್ನು. ನೋಡ್ರಿ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ನಾದ್ಕೊತ ಹೋಗಬೇಕು. ನಾನು ಇಲ್ಲಿ ಒಂದು 1.5 kg ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ತುಂಬ ಜಾಸ್ತಿ ಬೇಕು ಅಂತ ಹೇಳಿ ನಾನೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾದ್ಕೊಳ್ತಾ ಹೋಗ್ತೇನೆ ಇದನ್ನು. ಮತ್ತು ಒಮ್ಮೆಗೆ ನೀರು ಹಾಕಿದ್ರೆ ತೀರಾ ಮೆತ್ತಗಾಗ್ಬಿಡ್ತೈತಿ, ಅವು ಚಕ್ಲಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇಲ್ಲಿ ಚಕ್ಲಿಯನ್ನು ಮಾಡ್ತಾಯಿದ್ದೀನಿ. ಈಗ ಚಪಾತಿನ ಹಿಟ್ಟು ಯಾವ ರೀತಿ ಇರ್ತೈತಲ್ರಿ ಅದಕ್ಕೆ ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗ್ತೀನಿ. ಇವಾಗ ನೋಡ್ರಿ, ಈಗ ಈ ಥರ ನಾನು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡೇನಿ. ಇದೇ ಥರ ನೀವು ಕೂಡ ಸೇಮ್ ಮೆಥಡಲ್ಲಿ ಹಿಟ್ಟನ್ನು ನಾದಿಟ್ಕೋಬೇಕು. ಇವಾಗ ರೆಡಿ ಆಯ್ತು ನೋಡ್ರಿ. ಏನು ನೆನೆಸೋದು ಬೇಡ, ಏನು ಬೇಡ ರೀ, ನೀವು ಹಿಂದೆನೇ ಚಕ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. 2 ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ ನಾನು ಇದೇ ರೀತಿ ನಾದ್ಕೊಂಡು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮೆತ್ತಗೆ ಚಪಾತಿ ಹಿಟ್ಟು ಹೇಗಿರುತ್ತಲ್ಲ ಹಾಗೆ ನಾದ್ಕೋಬೇಕು. ನೋಡ್ರಿ, ಇವಾಗ ಇಷ್ಟು ಹಿಟ್ಟನ್ನು ನಾನು ನಾದ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನ ಚಕ್ಲಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡ್ರಿ, ಇಲ್ಲಿ ಎಣ್ಣೆನ ಹಚ್ಕೊಳ್ತಾ ಇದ್ದೇನೆ. ಫುಲ್ ಹಚ್ಕೆ. ಇವತ್ತದ್ರಾಗ ಸಂಡೇ ಅಲ್ರಿ, ಹುಡುಗರೆಲ್ಲ ಮನ್ಯಾಗ ಅದಾವು. ಅದಕ್ಕೆ ಕುತ್ಕೊಂಡ್ಬಿಟ್ಟಾರ ನೋಡ್ಕೆ ಅಂತ, ಚಕ್ಲಿ ಯಾವಾಗ ಮಾಡ್ತಿದ್ದಿ, ಯಾವಾಗ ತಿಂತಾನಿ ಅಂತ ಹೇಳಿ. ನೋಡ್ರಿ, ನಮ್ಮ ಭವ್ಯ, ಹರ್ಷಿತಾ, ನಮ್ಮ ಭರತ ಕುತ್ಕೊಂಡಾರ ಇಲ್ಲಿ. ಸಾಕು ತಗೋ, ಸಾಕು. ಸ್ವಲ್ಪ ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ತುಂಬಬೇಡ, ತಿರುವಾಗ ಸರಿ ಆಗಲ್ಲ. ಅದನ್ನ ಫುಲ್ ಕೆಳಗೆ ಬರೋವರೆಗೂ ಮಾಡೋದನ್ನ. ಇನ್ನೊಂದು ಸ್ವಲ್ಪ ಹಾಕಿ, ಇನ್ನೊಂದು ಸ್ವಲ್ಪ. ನೋಡ್ರಿ, ನಾನಾ ಮಾಡ್ತಾನಂತ ಹೇಳಿ ಇಸ್ಕೊಂಡ ನಾ ಕೈಯಾಗಿದ್ದ. ಸರಿ ಬರಲ್ಲ, ಬರತ್ತ, ನಾ ಮಾಡ್ತಾನೆ ಕೊಡು. ರೌಂಡ್ ಹತ್ತಿರ್ಬೇಕಂಗ. ಅದಕ್ಕೆ ನೀನಾರ ಮಾಡಂತ ಹೇಳಿ ನಿನ್ ಕೈಯಾಗ ಕೊಟ್ಟೇನಿ, ಮಾಡ ಹೆಂಗ್ ಮಾಡ್ತಾನಂತ ಹೇಳಿ. ನೋಡ್ರಿ, ಇವಾಗ ಚಕ್ಲಿಯನ್ನು ಬಿಡ್ತಾ ಇದ್ದಾನೆ ನಮ್ಮ ಭರತ. ಒತ್ತಡದಲ್ಲಿ ಹಾಕಿಬಿಟ್ಟು ಆಗಲೇ ಬರಲಿಲ್ಲ ಇವನಿಗೆ. ಈಗ ರೂಢಿ ಮಾಡಿಕೊಂಡ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ತಿರುಗ್ತಾ ಇದ್ದಾನೆ. ನೋಡ್ರಿ, ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಅವ್ರ ಅಣ್ಣ ಬಿಡ್ತಾ ಇರೋದನ್ನು. ನೋಡ್ರಿ, ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ ಚಕ್ಲಿ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇಲ್ಲಿ ನೋಡ್ರಿ, ನಾನು ಒಲೆ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಚಕ್ಲಿಯನ್ನ ಇದರಲ್ಲೇ ಕೂಡ ಕರಿತಾ ಇದ್ದೇನೆ. ಇವಾಗ ನೋಡ್ರಿ,
ಎಣ್ಣೆ ಕಾದಿದೆ. ನಾನು ಹಂಗ ಸಿಂಪಲ್ ಆಗಿ ಒಂದು ಸಣ್ಣ ಚಕ್ಲಿನ ಬಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಇಲ್ಲ ಅಂತ ಹೇಳಿ. ಇವಾಗ ಎಣ್ಣೆ ಕಾದಿದೆ. ನಾನು ಇವಾಗ ಒಂದೊಂದೇ ಚಕ್ಲಿಯನ್ನ ಬಿಡ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕುರು ಚಕ್ಲಿ ರೆಡಿಯಾಗಿದ್ದಾವೆ. ಈ ಥರ ಮನೆಯಲ್ಲಿ ನಾವು ಕೂಡ ಈ ಒಂದು ಚಕ್ಲಿನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟೆ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.